ಹೆಲೋ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಮೇಶ್ ಯಾದವ್. ನಾವು ಇವತ್ತು ಒನ್ ಡೇ ಸ್ಮಾಲ್ ಪಿಕ್ನಿಕ್ ಗೆ ಹೋಗ್ತಾ ಇದೀವಿ. ರೆಡಿಯಾಗಿ ಹೋಗ್ತಾ ಇದೀನಿ. ನೋಡಿ ನೋಡಿ, ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಾನ್ ವಿಡಿಯೋ ಮಾಡ್ತೀನಿ ಅಂತ ಹೇಗ್ ನಗ್ತಿದ್ದಾರೆ. ಬನ್ನಿ ಗಾಯ್ಸ್, ಮುತ್ತೈತಿಯಲ್ಲಿ ಮಜಾ ಮಾಡೋಣ. ಈ ಸುಂದರ ಸಮಾರಂಭವನ್ನು ಉದ್ದೇಶಿಸಿ ಈ ಟ್ರಿಪ್ ನ ಆಯೋಜಕರಾದಂತ ಶ್ರೀಯುತ ಲಕ್ಷ್ಮೀಶ್ ಅವರು ಏನಾದ್ರು ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕೆಂದು ತಟ್ಟೆಯಲ್ಲಿ ತಿನ್ನೋಣ ಅನ್ಕೊಂಡ್ವಿ. ರಾಮನಗರ ಚಿತ್ರಣ ಕರ್ಕೊಂಡವ್ರೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ನೋಡಿ ಅಣ್ಣ, ಟ್ರಿಪ್ ಹೋದ್ರೆ ಟಿಫನ್ ತರ್ತಾವ್ರೆ. ಏನಿಲ್ಲ, ಇಲ್ಲಿ ನೋಡಿ, ಇಲ್ಲಿ ಊಟ ಮಾಡಕ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಟಿಫಿನ್ ಮಾಡಕ್ ಬಂದಿದೀವಿ, ಆದ್ರೂ ಟಿಫಿನ್ ತರ್ತಾವ್ರೆ, ಮನೆಯಿಂದ ತರ್ತಾವ್ರೆ. ಬನ್ನಿ ಏನಂತ ಕೇಳ್ಕೊಳ್ಳೋಣ. ಇಲ್ಲೇನೆ ಅಲ್ಲಿ ಜಾಸ್ತಿ ಸೋಡಾ ಇರುತ್ತೆ, ಅದಕ್ಕೋಸ್ಕರ ತರಲ್ಲ. ಹಾ, ನಾನ್ ವೆಜ್ ನೋಡಿ. ಇಲ್ಲಿ ನೋಡಿ ಗಾಯ್ಸ್, ನಾವು ಟಿಫಿನ್ ಮಾಡಕ್ಕೆ ರಾಮನಗರ್ಗೆ ಬಂದಿದೀವಿ. ಏನ್ ಹೇಳ್ತಿದ್ರಲ್ಲ? ನಾನು ನನ್ನ ಫ್ರೆಂಡು ಅವಾಗ ಮೈಸೂರು ಹೋಗಿದ್ವಿ. ಯಾವ್ದೋ ಒಂದು ಹುಡುಗಿನ ಮೀಟ್ ಮಾಡ್ಬೇಕು ಅಂತ. ಕಂಗ್ರಾಚುಲೇಷನ್ ಬ್ರದರ್. ನನ್ನ ಫ್ರೆಂಡ್ ಗರ್ಲ್ ಫ್ರೆಂಡ್ ನಿಮ್ದು? ನನ್ನ ಫ್ರೆಂಡ್ ಗರ್ಲ್ ಫ್ರೆಂಡ್, ನನ್ನ ಗರ್ಲ್ ಫ್ರೆಂಡ್ ಅಲ್ಲ. ನಾನು ನನ್ನ ಫ್ರೆಂಡು ಬೈಕಲ್ಲಿ ಹೋಗಿದ್ದು ಮೀಟ್ ಮಾಡಕ್ಕೆ ಅಂತ. ಬಟ್ ಅಲ್ಲಿ ಹೋದಾಗ ಏನಾಯ್ತು, ಆ ಹುಡುಗಿ ಏನೋ ಇದ್ರಲ್ಲಿ ರಿಜೆಕ್ಟ್ ಆಗೋಯ್ತು. ಅವನನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಸರಿ, ಅದೇ ಫೀಲಿಂಗ್ ಅಲ್ಲಿ ವಾಪಸ್ ಬರ್ತಾ ಇದ್ವಿ. ಬರ್ತಾ ಅಂದವೇ ಇಲ್ಲಿ ಚನ್ನಪಟ್ಟಣ ನಿಯರ್. ಅವಾಗ ಹಳೆ ರೋಡ್ ಇತ್ತಲ್ಲ, ಹಳೆ ರೋಡ್ ಇರ್ಬೇಕಾದ್ರೆ ಒಂದು ರೋಡ್ ಸೈಡ್ ಅಲ್ಲೇನೆ ಒಂದು ಪೆಟ್ಟಿ ಅಂಗಡಿನಲ್ಲಿ ಅದೇ ಬೇಜಾರಲ್ಲಿ ಬರ್ಬೇಕಾದ್ರೆ ನಿಧಾನಕ್ಕೆ ಬರ್ತಾ ಇದ್ವಿ. ಪೆಟ್ಟಿ ಅಂಗಡಿನಲ್ಲಿ ಹುಡುಗಿ ಇದ್ಲು. ಯಾರೋ ಹುಡುಗಿ ಅವಳೆ, ಬಾ ಮಗ ಹೋಗೋಣ ಅಂತ. ಬಿಸಿ ರಕ್ತ ಹುಡುಗರು ಅಲ್ಲೇ ಕುತ್ಕೊಂಡು ಟೀ ಕಾಫಿ. ಅವಾಗ ಅವನು ಕುಡಿಯಲ್ಲ, ನಾನು ಕುಡಿಯಲ್ಲ. ಆದ್ರೂ ಟೀ ತಗೊಂಡು ಬೋಟಿ ತಗೊಂಡು ಅವಳಿಗೇನು ಒಂದ್ ಅರ್ಧ ಗಂಟೆ ಮಾತಾಡ್ಸ್ಕೊಂಡು, ಅವಳು ನಾವ್ ಹೋಗ್ಬಿಟ್ಟು ಸ್ವಲ್ಪ ಇದ್ ಮಾಡ್ತಿದ್ದಂಗೆ ಅವಳು ಬಿದೋದ್ಲು. ಅವತ್ತೇ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಫೋನ್ ನಂಬರ್ ತಗೊಂಡ್ಲು. ಅವಳು ಫೋನ್ ನಂಬರ್ ತಗೊಂಡು ಬಂದ್ಬಿಟ್ಟು ಮಾತಾಡ್ಕೊಂಡು ಅವಳನ್ನ ಮೇಂಟೈನ್ ಮಾಡ್ಕೊಳ್ಳೋದು. ಆ ಲವ್ ಸ್ಟೋರಿ ಕೇಳ್ಬಿಟ್ಟು ನನ್ಗೊಂದ್ ಅನಿಸ್ತು. ಏನಂದ್ರೆ, ಬಿರಿಯಾನಿ ತಿನ್ನಕ್ ಹೋಗ್ತೀವಿ ಗಾಯ್ಸ್, ಬಿರಿಯಾನಿ ಸಿಕ್ಕಿಲ್ಲ ಅಂದ್ಬಿಟ್ಟು ಉಪವಾಸ ಇರಕ್ಕಾಗತ್ತಾ? ಮಟನ್ ತಗೊಳಕಂತ ಬಂದಿದ್ವಿ. ನೋಡಿ, ಮಟನ್ ಇಲ್ಲ ಐತೆ. ನೋಡಿ ಗಾಯ್ಸ್, ನಾವು ಮುತ್ತೈತಿಗೆ ಎಂಟ್ರಿ ಆಗ್ತಾ ಇದೀವಿ. ನೀವು ನೋಡ್ಬೋದು. ಬನ್ನಿ, ಫೈನಲಿ ಬಂದೇ ಬಿಟ್ಟಿ. ನೋಡಿ, ಮುತ್ತೈತಿಗೆ ರೀಚ್ ಆದ್ಮೇಲೆ ತುಂಬಾ ಬಿಸಿಲು ಹೊಡಿತಾ ಇತ್ತು. ಅದಕ್ಕೆ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಕುಡಿಯೋಣ ತಣ್ಣಗೆ ಅಂತ ಕುಡ್ತಾ ಇದೀನಿ. ನೋಡಿ, ನೋಡ್ತಾ ಇರ್ಬೋದು ನಮ್ಮ ಆಂಜಿ ಎಷ್ಟು ಎಕ್ಸೈಟ್ಮೆಂಟ್ ಇದ್ದಾನೆ ಅಂತ. ನಮ್ ಗ್ರೂಪ್ ಅವರು ಅಡಿಗೆ ಮಾಡ್ಸೋಕೆ ಡೀಲ್ ಮಾಡ್ತಾವ್ರೆ. ನೋಡಿ, ಈ ತರ ಹಸುಗಳು ಇಲ್ಲಿ ತುಂಬಾ ಜಾಸ್ತಿ ಕಾಣ್ತಿದಾವೆ. ಮೈ ಬಿ ಹರಿಕೆತ್ತವರು ಬಿಟ್ಟಿರ್ತಾರೆ ಅನ್ಸುತ್ತೆ. ಯಾರ ಮುತ್ತತಿ ಬರೋರು ಪಾತ್ರೆಯಲ್ಲಿ ಸಿಗ್ತದೆ, ಬಟ್ ಹೆವಿ ಕಾಸ್ಟ್ ಮಾತ್ರ. ನೀವು ರೇಟ್ ಕೇಳ್ಬಿಟ್ಟೆ ಶಾಕ್ ಆಗಿ ಸತ್ತೋಗ್ಬಿಡ್ತೀರಾ. ಎಲ್ಲ ರೆಡಿ ಮಾಡಕ್ ಕೊಟ್ಟಾದ್ಮೇಲೆ ದರ್ಶನ ಮಾಡ್ಕೊಳಕ್ಕೆ ಅಂತ ಹೋಗ್ತಾ ಇದೀವಿ. ನೀವು ನೋಡ್ತಾ ಇರ್ಬೋದು ದೇವ್ರನ್ನ. ದರ್ಶನ ಏನೋ ಮುಗೀತು, ಆಚೆ ಬರ್ತಿದ್ವಿ. ಪ್ರಸಾದ ಕೊಡ್ತಿದಾರೆ ಗಾಯ್ಸ್. ಪ್ರಸಾದ ಮಾತ್ರ ಸೂಪರ್ ಅಂದ್ರೆ ಸೂಪರ್ ಗಾಯ್ಸ್. ಮುತ್ತೈತಿಯಲ್ಲಿ ಇನ್ನೊಂದು ಏನು ಗೊತ್ತಾ ಗಾಯ್ಸ್, ಕೋತಿಗಳ ಕಾಟ ಹೆವಿ ಅಂದ್ರೆ ಹೆವಿ. ಬನ್ನಿ, ಇಲ್ಲಿ ನೇಚರ್ ಹೇಗಿದೆ ಅಂತ ತೋರಿಸ್ತೀನಿ. ಸಖತ್ತಾಗಿದೆ ಗುರು. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರನ್ನಾದ್ರೂ ಕರ್ಕೊಂಡ್ ಬನ್ನಿ, ಎಲ್ಲರ ಜೊತೆನೂ ಇಲ್ಲಿ ಎಂಜಾಯ್ ಮಾಡ್ಬೋದು. ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ನಾವು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ತುಂಬಾ ಎಂಜಾಯ್ ಮಾಡಿದೀವಿ. ನೀವು ಎಂಜಾಯ್ ಮಾಡ್ಬೇಕಾದ್ರೆ ಮುತ್ತೈತಿಗೆ ಬನ್ನಿ. ನೀವು ಈ ತರ ಚಿಲ್ ಮಾಡ್ಬೇಕಾದ್ರೆ ನಿಮ್ ಫ್ರೆಂಡ್ಸ್ಗೆ ಕರ್ಕೊಂಡ್ ಬನ್ನಿ. ಇನ್ನೇನಕ್ಕೆ ವೇಟು. ಒಳ್ಳೆ ವ್ಯೂ ಐತೆ, ಸಖತ್ತಾಗೈತವ. ನೋಡಿ ಗಾಯ್ಸ್, ನಾವು ಚಿಕ್ಕವರಿದ್ದಾಗ ಈ ಆಟ ಆಡಿದ್ವಲ್ಲ, ನಿಮ್ಗೆ ನೆನಪಿಲ್ಲ? ನಾನಂತೂ ಆಡಿದ್ದೀನಿ. ಬರ್ರಿ ತೋರಿಸ್ತಾನೆ, ಇಲ್ಲಿ ನಿಧಿ ಹುಡುಕ್ತಾವ್ರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋಡಿ, ಇಲ್ಲಿ ನಿಧಿ ಹುಡುಕೋರು ಇಬ್ರು. ಡೈಮಂಡ್ ಸಿಕ್ಕೈತೆ. ಯಾರು ಬೇಕಿದ್ರೆ ಕಾಮೆಂಟ್ ಮಾಡಿ. ಅವ್ರು ಔಟ್ತಾನೆ, ಆಂಜಿ ಇಲ್ಲಿದೆ ನೋಡ್ರಿ. ನಿಮ್ದು ಒಂದೇ, ನಮ್ದು 4 ಐತಪ್ಪ. ನನ್ನ 4 ಏನು ಎಲ್ರಿಗೂ ಒಂದೇ ಇರೋದು.
ಕಮಾನ್ ಕಮಾನ್ 5 ಹೊಡೆದ್ರೆ 2 ಒಂದೋದ್ರೆ ಔಟ್ ನೋಡ್ರಿ. ಹಲೋ ಗಾಯ್ಸ್, ಇಲ್ಲಿ ಏನೋ ಬೇಟಾಡಿದ್ದಾರೆ, ನೋಡೋಣ ಬನ್ನಿ. ಇವ್ರು ಕೋಳಿನ ಸರ್ರೆ ಬೇಟೆ ನಾಡಿದ್ದಾರೆ ಅನ್ಸುತ್ತೆ. ಒಂದಲ್ಲ ಎರಡಲ್ಲ ನೋಡಿ ಸಾಲೆ ತುಂಬಿದೆ. ಬನ್ನಿ, ನಮ್ಮ ಅಡಿಗೆ ರೆಡಿ ಆಯ್ದಂತೆ, ಹೇಗಿದೆ ನೋಡೋಣ. ಪೆಪ್ಪರ್ ಚಿಕನ್ ಕಬಾಬ್, ಕುಬು ಕುಬು ಕಬಾಬ್. ಅಡಿಗೆ ಏನೋ ಆಯ್ತು, ಇವಾಗ ಯುದ್ಧ ಮಾಡೋ ಸಮಯ. ಯುದ್ಧ ಮಾಡಕಂತ ನಿಂತ್ರೆ ಪೀಸ್ ಲೆಕ್ಕ ಹಾಕದ ಹಿಂಗೆ ಹೊಡಿತಾ ಇರೋದೆ. ಅಡಿಗೆ ಎಲ್ಲ ಕಂಪ್ಲೀಟ್ ಆಯ್ತು, ತಗೊಂಡ್ಬಿಟ್ಟು ಬಂದಿದೀವಿ. ನಾವ್ ಯುದ್ಧ ಮಾಡಕ್ ನಿಂತ್ಮೇಲೆ ಕಾಲಿನೇ ಆಗ್ಬೇಕು, ಇನ್ನೇನಾಗುತ್ತೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಊಟ ಎಲ್ಲ ಆದ್ಮೇಲೆ ಮರ್ಕಳೆ ಚಾಪೆ ಆಗ್ಬಿಟ್ಟು ಮಸ್ತಿ ಮಾಡ್ತಿದೆ ನೋಡಿ. ಒಳ್ಳೆ ಮುದ್ದೆ ಮುತ್ತತ್ತಿ ನಿದ್ದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ. ಮುತ್ತತ್ತಿ ನಿದ್ದೆ ನೋಡಿ ಗಾಯ್ಸ್, ಈ ತರ ಇತ್ತು ನಮ್ ಡೇ. ಎಲ್ಲ ಚಿಲ್ ಮಾಡಿದ್ವಿ, ಮಜಾ ಮಾಡಿದ್ವಿ. ಎಲ್ಲ ಮುಗ್ದಾದ್ಮೇಲೆ ಮತ್ತೆ ರಿಟರ್ನ್ ಹೋಗ್ತಾ ಇದೀವಿ ಮನೆಗೆ. ಹೋಗ್ತಾ ಹೋಗ್ತಾ ಒಂದ್ ಸ್ಮಾಲ್ ಟೀ ಕುಡಿಯೋಣ ಅಂತ ಒಂದ್ ಟೀ ಶಾಪ್ ಹಾಕಿದ್ವಿ. ಸಂಜೆ ಬರ್ತಾ ಇದೀವಿ, ಫುಲ್ ಟ್ರಾಫಿಕ್ ಆಗಿದೆ. ಗೊತ್ತಲ್ಲ, ಬೆಂಗಳೂರು ಅಂದ್ರೆ ಟ್ರಾಫಿಕ್ ಅಂದ್ರೆ ಬೆಂಗಳೂರು. 3 hours later. ಮುತ್ತತ್ತಿ ಪಯಣ ಇಲ್ಲಿಗೆ ಸಮಾಪ್ತ. ನಿಮ್ಗೆ ಏನಾದ್ರು ನನ್ನ ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಸಿಗೋಣ, ಬಾಯ್ ಬಾಯ್.